ಬಟ್ ಈಗ ಬಂದಿರೋ ಪ್ರಕರಣ ಹಾಗಲ್ಲ. ಕಲಬುರಗಿಯಿಂದ ಕೌಟುಂಬಿಕವಾಗಿ ಎದುರಿಸಬೇಕಾದ ಸಮಸ್ಯೆಯನ್ನು ಎಲ್ಲರೂ ಎದುರಿಸ್ತಾರೆ, ಆಕೆಯೂ ಎದುರಿಸ್ತಾರೆ. ಆದರೆ ಅದಾದ ನಂತರ ಜೀವನ ಕಟ್ಟಿಕೊಳ್ಳುವ ಆಸೆ ಏನಿದೆ, ದ್ಯಾಟ್ ಈಸ್ ವೆರಿ ಕ್ರಿಟಿಕಲ್. ಹಾಗಾಗಿ ಈ ಕತೆ ಕಲಬುರಗಿ. ಹೀಗೆ ರೊಟ್ಟಿ ಕೇಂದ್ರದಲ್ಲಿ ರೊಟ್ಟಿ ಮಾಡಿ ತನ್ನ ಕುಟುಂಬ ನಿರ್ವಹಣೆ ಮಾಡುತ್ತಿರುವ ಈ ಮಹಿಳೆಯ ಹೆಸರು ಮಹಾನಂದ. ಕಲಬುರಗಿಯ ಅಷ್ಟಗಿ ಗ್ರಾಮದವರಾಗಿದ್ದು, ಮಹಾನಂದ ಅವರಿಗೆ ಉಮೇಶ್ ಎಂಬುವರ ಜೊತೆ ಮದುವೆಯಾಗಿ ಪ್ರತೀಕ್ಷಾ ಮತ್ತು ಮಹಾದೇವ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಆದರೆ ಕಳೆದ ಕೆಲ ವರ್ಷಗಳ ಹಿಂದೆ ಉಮೇಶ್ ಅವರಿಗೆ ಬುದ್ಧಿಭ್ರಮಣೆಯಾಗಿದೆ. ಹೀಗಾಗಿ ಮಹಾನಂದ ಕುಟುಂಬ ನಿರ್ವಹಣೆಗಾಗಿ ರೊಟ್ಟಿ ಕೇಂದ್ರದಲ್ಲಿ ಕೆಲಸಕ್ಕೆ ಹೋಗಿ ನಿತ್ಯ 200 ರೊಟ್ಟಿ ಮಾಡಿ ದಿನಕ್ಕೆ 200 ರೂಪಾಯಿ ಕೂಲಿ ಹಣ ಪಡೆದು ಅದೇ ಹಣದಿಂದ ಮನೆಯ ಬಾಡಿಗೆ, ಗಂಡನಿಗೆ ಚಿಕಿತ್ಸೆ ಹಾಗೂ ತನ್ನ ಇಬ್ಬರ ಮಕ್ಕಳ ವಿದ್ಯಾಭ್ಯಾಸ ಸಹ ಮಾಡಿಸುತ್ತಿದ್ದಾಳೆ. ಇನ್ನು ರೊಟ್ಟಿ ಕೇಂದ್ರದವರಿಗೆ ಕಡಿಮೆ ಆರ್ಡರ್ ಸಿಕ್ಕರೆ ಆ ದಿನ ಕಡಿಮೆ ರೊಟ್ಟಿ ಮಾಡಿದ್ರೆ ಕಡಿಮೆ ಹಣ ಬರುತ್ತದೆ. ಹೀಗಾಗಿ ಸ್ವಂತ ಉದ್ಯೋಗವಾದ್ರೆ ಗಂಡನ ಚಿಕಿತ್ಸೆ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯವಾಗುತ್ತೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಒಂದು ಟಿಫನ್ ಸೆಂಟರ್ ಆರಂಭಿಸಿ ಸ್ವಯಂ ಉದ್ಯೋಗ ನಡೆಸಲು ಮಹಾನಂದ ಯೋಚಿಸಿದ್ದಾರೆ. ಕಡು ಬಡತನದ ಕಾರಣ ಮಹಾನಂದರಿಗೆ ಟಿಫನ್ ಸೆಂಟರ್ ತೆಗೆಯೋಕೆ ಆಗುತ್ತಿಲ್ಲ. ಹೀಗಾಗಿ ಯಾರಾದ್ರೂ ದಾನಿಗಳ ಮೂಲಕ ಸಹಾಯ ಮಾಡಿಸಿ ಅಂತ ಮಹಾನಂದ ಮನವಿ ಮಾಡಿದ್ದಾರೆ. 2 ಮಕ್ಕಳ ಓದು ಮತ್ತು ಹೆಣ್ಣೊಬ್ಬಳ ಬದುಕಿಗಾಗಿನ ಹೋರಾಟ ಈ ಕಥೆಯನ್ನ ಬೆಳಕು ಕಾರ್ಯಕ್ರಮಕ್ಕೆ ತಂದಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಆಲ್ ರೈಟ್. ಈ ಹೆಣ್ಣು ಮಗಳ ಹೆಸರು ಮಹಾನಂದ. ನೀವಾ? ನಿಮ್ಗೆ 2 ಮಕ್ಕಳ? ನಿನ್ನ ಹೆಸರೇನು? ಪ್ರತೀಕ್ಷಾ. ನಿನ್ನ ಹೆಸರೇನು? ಮಹಾದೇವ್. ನೀ ಎಷ್ಟನೇ ಕ್ಲಾಸ್? UKG. ಹೋಗ್ತೀಯ ಎಲ್ಲಿ? ನಿನ್ನ ಸ್ಕೂಲ್ ಹೆಸರು? ಪ್ರಕೃತಿ ಅಂತ ಹೇಳ್ಬೇಕು. ಪ್ರಕೃತಿ ಅಲ್ಲ ನೀವು ಹೋಗೋದು? ಹಾಂ ಅಲ್ಲ, ಶಾಲೆಗೆ ಹೋಗೋದು ನೀ ಅಲ್ಲೇನ? ಚಲೋ ಐತೇನದ? ಮತ್ತು ಇಂದು ಶಾಲೆ ಇಲ್ಲೇ ನಿಂಗೆ ಇವತ್ತು? ಮಾಡಿದೆ. ಯಾಕೆ? ಬೆಂಗಳೂರಿಗೆ ಬರೋಕ್ಕೆ? ನಿಂಬಲ್ಲಿ ಬರೋ ಸಲ ಇಲ್ಲಿಗೆ ಬರೋಕ್ಕೆ ಮಾಡ್ಕೊಂಡೇನು? ಹೆಂಗೆ ಬಂದೆ ನೀನು? ಹೆಂಗೆ ಬಂದೆ ಅಲ್ಲಿಂದ? ಟ್ರೈನ್ನಾಗ ಬಂದು. ನೀನು ಫಸ್ಟ್ ಮೊದಲೇನ ಇಲ್ಲಿ ಬರ್ತಿರೋದು ಬೆಂಗಳೂರಿಗೆ? ಬಂದಿರಲಿಲ್ಲ ಏನು ಬೆಂಗಳೂರಿಗೆ ಯಾವಾಗಲೂ? ಇಲ್ಲ. ದೊಡ್ಡದೈತೇನು ಊರು ಭಾಳ ದೊಡ್ಡದೈತಲ್ಲ? ಹಾಂ, ಚಲೋ ಇಲ್ಲ ಅಲ್ವಾ? ಮುಂದೆ ನೀವು ಓದಿದ್ಮೇಲೆ ಈ ಊರಿಗೆ ಬರ್ತೀಯೇನ ನೌಕರಿಗೆ? ಇಲ್ಲೇ ಬರ್ತೀಯ ನೌಕರಿಗೆ? ಏನು ಓದ್ತಿ ನೀನು? ಅದು ಸರಿ ಕಣ. ನೀ ಏನು ಓದಬೇಕು? ದೊಡ್ಡವನಾದ್ಮೇಲೆ ಏನು ಓದ್ಬೇಕು ನೀನು? ಏನಾಗಬೇಕಾ? ಏನಾತಿ? ಪೊಲೀಸ್. ಹಾಂ, ಆಯ್ತು. ಹಾಗೆ ನೀನು ಏನು ಮಾಡ್ತೀ? ನೀನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೆ? ನೀವು ಬೆಂಗಳೂರಿಗೆ ಬಂದಿರಲಿಲ್ಲೇನು? ಎಂದೂ ಬಂದಿರಲಿಲ್ಲ? ಏನು ಅನ್ನಿಸ್ತು ನಿಂಗೆ ಬೆಂಗಳೂರು? ಚಲೋ ಆಯ್ತಾ? ಅಥವಾ ಭಾಳ ಗಲಾಟೆನಾ? ಮಂದಿ ಜಾಸ್ತಿ ಇಲ್ಲ? ನೀ ಏನಾಗ್ತೀವಿ ಓದ್ಬಿಟ್ಟು ಏನಾಗ್ಬೇಕು? ಹಾಂ, ಆಯ್ತು. ಈಗ ಫಸ್ಟ್ ಓದೋದು ಕಲ್ತ್ಕೋ, ಆಮೇಲೆ ಏನು ಅಂತ ನೋಡಿ. ನೀವು ಅವ್ರ ರಿಲೇಟಿವ್ ಏನು ಅವ್ರಿಗೆ? ಸೂರ್ಯಕಾಂತ್. ಏನು ಮಾಡ್ತೀರಿ? ಫಾರ್ಮರ್ ಸರ್. ಹೆಂಗೆ ರಿಲೇಟಿವ್ ಅಂದರೆ? ಖರ್ಚಿನ ಬರ್ತಾರೆ ಸರ್. ನಿನ್ನ ಯಜಮಾನಿಗೆ ಏನಾಯ್ತವ? ಅವರು ಸರ್ ಕೆಲಸ ಮಾಡ್ತಿರ್ರಿ ಹೋಟೆಲ್ನಾಗ. ಮಂದಿ ಮಾತಾಡೋದು ಕೇಳಿ ಕಿಶನ್ ತಲೆ ತೊಗೊಂಡು ಕಿಶಂದ ಮಾನಸಿಕ ಮಾಡ್ಕೊಂಡು ಬಿಟ್ಟಾನ್ರಿ. ಏನು ಮಾಡ್ಕೊಂಡ? ಮಾನಸಿಕ ಮಾಡ್ಕೊಂಡನ್ರಿ. ಯಾಕೆ? ಏನಾಗ್ಯದೋ ಗೊತ್ತಿಲ್ರಿ. ಅದು ಬೇರೆಯವ್ರಿಗೆ ಅಂದಿದ್ದೇವಂತ ಅವರು ಎಲ್ಲ ಹೇಳಿ ಕೇಳಿ ಎಲ್ಲ ಇದು ಮಾಡ್ಯಾರ ಅಂದ್ರೂ ಭೀ ಅವನಿಗೆ ತಲೆಗೆ ಹೋಗಿಲ್ರಿ ಅದು. ನನಗೆ ಅಂದಾರ ಅವ್ರು ನನಗೆ ಹೊಡಿತೀನಿ ಅಂದಾರ, ನನಗೆ ಕಡಿತೀನಿ ಅಂದಾರ, ನನ್ನ ಮಕ್ಕಳು ಇವ್ರಿಗೆ ಹಚ್ಚಾರ. ಬರೀ ಇದೇ ತಲೆಗೆ ತೊಗೊಂಡು ಹೊಟ್ಟೆ ಬಿಟ್ಟಿಲ್ಲ ರೀ ಸರ್. ಈಗೆಲ್ಲೋದ? ಊರಾಗನ ರವ್ವ ಅಪ್ಪನ ಬಲ್ಲಿ. ಯಾವ ಊರಲ್ಲಿ? ಅಷ್ಟಿಗೆ ಇಲ್ರಿ. ಅವ್ರ ಊರಲ್ಲಿ? ಹಾಂ. ನಿನ್ನ ಜೊತೆ ಇಲ್ಲೇನ ಅವ್ರ? ಇಲ್ರಿ. ನನಗೆ ಹಿಂಗೆ ಹೊಡ್ಲಿಗತ್ತದು ಬಡ್ಲಿಗತ್ತದು. ಇವು ಮಕ್ಕಳಿಗೆ ಸಾಲಿಗೆ ಹೋಗ್ಬಿಡೋದಿಲ್ಲ, ಒಳಗೆ ಹೋಯ್ತು ತಟ್ಟಿ ಮುಚ್ಚಿಕೆ ಕೊಂಡಿ ಹಾಕೊಂಡು ತಾನೇ ಒಳಗೆ ಕೂಡೋದು ಮಾಡ್ಲಿಗತ್ತಾನ. ಅವನಿಗೆ ಬೇಡ, ನನ್ನ ಮಕ್ಕಳದ್ರೆ ಭವಿಷ್ಯ ನೋಡ್ಕೋಬೇಕಂತ ನಾ ಅವನಿಗೆ ಅಲ್ಲೇ ಅವ್ರ ಅಪ್ಪನ ಬಲ್ಲಿ ಬಿಟ್ಟು ಇಲ್ಲಿ ಗುಲ್ಬರ್ಗ ಬಂದಕ್ಕೆ ಮಾಡೊಳಗತ್ತೀನಿ. ನೀ ಇಲ್ಲಿ ಏನು ಬಾಡಿಗೆ ಮನೆ ಮಾಡಿದ್ದಿ? ಹಾಂ ಸರ್. ಅಲ್ಲಿ ರೊಟ್ಟಿ ಮಾಡ್ತೀವಿ? ಹಾಂ ರೀ. ಎಷ್ಟು ರೊಟ್ಟಿ? 200 ರೊಟ್ಟಿ ಆಗ್ತದ? ಆತವ್ರಿ ಸರ್. ಎಷ್ಟು ರೂಪಾಯಿ ಸಿಗ್ತದೆ ನಿನಗೆ? ಒಂದು 100 ರೊಟ್ಟಿ ಬಡ್ದಾಗ ನನಗೆ 100 ರೂಪಾಯಿ ಸಿಗ್ತಾವಲ್ರಿ ಸರ್.
100 ರೊಟ್ಟಿ ಬಡಿದ್ರೆ 100 ರೂಪಾಯಿ 100 ರೂಪಾಯಿ ಸಿಗ್ತದೆ. ಹಾಂ ಎಷ್ಟು ಹೊತ್ತಾಗ್ತದೆ ನಿನಗೆ 100 ರೊಟ್ಟಿ ಬಡಿಯೋಕ್ಕೆ? ಆಗ್ತದೆ ರೀ ಸರ್, ಒಂದೊಂದು ದಿನ ಆಗ್ತದ ಒಂದೊಂದು ದಿನ ಆಗಲ್ಲ, ಹಿಂಗೆ ಹಂಗಲ್ಲ, ಕಂಟಿನ್ಯೂ ವ್ಯಾಪಾರ ಅಲ್ಲ. ಅಷ್ಟು 100 ರೊಟ್ಟಿ ಮಾಡೋಕ್ಕೆ ಎಷ್ಟೊತ್ತಾಗ್ತದೆ? 2 ಗಂಟೆ ಆಗ್ತದೆ, 2 ತಾಸು ಆಯ್ತದೆ, 3 ತಾಸು ಆಗತ್ತೆ. ಹತ್ರ 3 ತಾಸು ಆಗ್ತದೆ ರೀ ಸರ್. ಅದು ಬಿಟ್ಟು ಏನು ಮಾಡಂಗಿಲ್ಲ ನೀನು? ಏನು ಓದಕ್ಕೆ ಬರ್ಲಿಕ್ಕೆ ಬರಲ್ಲ, ಏನು ಮಾಡಲಿ ಸರ್. ನೀವು ಒಬ್ಬಳೇ ಇದೆಯೇನೀಗ? ಹಾಂ ರೀ ಸರ್. ಮಕ್ಳು ಇಟ್ಕೊಂಡು ಹಾಂ ರೀ. ಶಾಲೆಗೆ ಕಳಿಸಿ. ಈಕೆ ಯಾವ ಸ್ಕೂಲಿಗೆ ಕಳಿಸ್ತಿ? ಗೌರ್ಮೆಂಟ್ ಓದಾಡ್ರಿ. ಗೌರ್ಮೆಂಟ್ ಹೋಗ್ತಾಳೆ, ಚಲೋ ಓದ್ತಾಳೆ ನಾವು. ಹಾಂ ರೀ. ಮತ್ತು ಅವಳನ್ನು ರೊಟ್ಟಿ ಹಾಕ್ಬಿಡು, ಓದಕ್ಕೆ ಯಾಕೆ ಕಳಿಸ್ತಿ? ನಂದು ಜೀವನ ಹಿಂಗಾಗ್ಯದ್ರಿ ಸರ್, ಮುಂದೆ ಮಕ್ಕಳ ಭವಿಷ್ಯಕ್ಕೆ ನೋಡ್ಬೇಕಂತ ನಾ ಅವನಿಗೆ ಅಲ್ಲಿ ಬಿಟ್ಟಿಗೆ ನಾ ಇಲ್ಲಿ ಎಷ್ಟು ದುಡ್ದು ನನ್ನ ಮಕ್ಕಳಿಗೆ ನಾ ಸಾಕೋಗತ್ತೀನಿ ರೀ ಸರ್. ಈ ಏನಾಗ್ಬೇಕು ನಿನಗೆ? ಒಂದು ಸಣ್ಣ ಗಾಡಿ ಗೀಡಿ ಟೈಪ್ ಆದರೆ ವ್ಯಾಪಾರ ಮಾಡ್ಕೊಂಡು ಇರ್ಬೋದು ಅಂತ ವ್ಯಾಪಾರ ಮಾಡ್ಕೊಂಡು ಇರ್ತೀನಿ ಸರ್. ಅದನ್ನ ಎಲ್ಲಿ ಇಟ್ಕೋತಿ ಆ ಗಾಡಿ? ರಸ್ತೆ ಬದಿಯಾಗಿ ಇಟ್ಕೊಂಡು ಮಾಡ್ಬೋದಾ? ಹಾಂ ರೀ ಸರ್. ಯಾರು ತೊಂದರೆಗಿಂದ್ರೆ ಕೊಡಂಗಿಲ್ಲೇನ? ಇಲ್ಲ ಸರ್, ಇಲ್ಲ ಸರ್, ಕೊಡಂಗಿಲ್ಲ. ಇಲ್ಲ. ಅದಾದ್ರೆ ಮನ್ಯಾಗ ಬೇರೆ ಬೇರೆ ತಿಂಡಿ ಇವನ್ನೆಲ್ಲ ಮಾಡ್ಕೊಂಡು ತೊಗೊಂಡೋಗಿ ಇಟ್ಕೋಬೋದು. ತೊಗೊಂಡು ಹೋಗಿ ಇಟ್ಕೋತೀನಿ. ಜಾಗ ನೋಡಿದಿ ಎಲ್ಲಿ ಇಟ್ಕೋಬೋದು ಅಂತ? ಇದ್ದಿ ಬಾಡಿಗೆ ಮನೆ ಆದ್ರೆ ಜಾಗ ಅದ ರೀ, ರೋಡ್ ಸೈಡ್ ರೀ, ರೋಡ್ ಸೈಡೇ ಅದ ಮನಿ. ಮನಿ ರೋಡ್ ಸೈಡ್ ಐತಿ. ಮಾಲಕರು ಕೇಳೇನ್ರಿ, ಅದಕ್ಕೆ ನೀ ಇಟ್ಕೊಂಡ್ರೆ ಮಾಡ್ಬೋದವ, ನಾವ್ ಯಾಕೆ ಬೇಡ ಮಮ್ಮಿ, ಮಾಡೋಣವ್ರಿಗೆ ಯಾಕೆ ಬೇಡ ಮಮ್ಮಿ ಹಂಗೆ ಅಂದಾರೇನವ್ರ? ಹಾಂ ರೀ. ನಿನಗೆ ಅದಕ್ಕೆ ಒಂದು ಗಾಡಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಗೊತ್ತಾಯ್ತಾ? ನೀನು ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಇರು. ಆದರೆ ಒಂದೇ ಒಂದು ಕಂಡೀಷನ್, ಏನು ಹೇಳಿ, ನೀನು ಆ ವ್ಯಾಪಾರದಾಗ ಬರೋ ದುಡ್ಡಿನಲ್ಲಿ ನಿಂದು ಮೊದಲನೇ ಕೆಲಸ ಏನು ಮಾಡ್ಬೇಕು ಹೇಳ? ಏನು ಮಾಡ್ಬೇಕ್ರಿ? ಅವೆರಡನ್ನು ಓದಿಸೋದಷ್ಟೇ. ಅಷ್ಟೇ ಸರ್. ಯಾವುದು ಮಾಡಬಾರ್ದು ನೀನು. ನನ್ನ ಜೀವನದಾಗ ಚಲೋ ನನ್ನ ಓದಿಸು. ಗಂಡ ಇಲ್ಲ ಅಂತ ತಿಳ್ಕೊಂಡು ನಾನು ನನ್ನ ಮಕ್ಕಳ ಸಲುವಾಗಿ ಇಷ್ಟು ಮಾಡಿ ಪ್ರಯತ್ನ ಓದಿಸು, ಚಲೋ ಓದಿಸು ಮಕ್ಕಳಿಗೆ. ಹಾಂ. ನಾನು ಅದನ್ನು ಮಾಡಿಸ್ಕೊಡ್ತೀನಿ ನಿನಗೆ. ನೀನು ಮಾಲೀಕರು ಹೇಳಾರಂತಂತೆಲ್ಲ ಮನೆ ಮುಂದೆ ಇಟ್ಕೋಬೋದು ಅಂತ, ನೀನು ಮನೆ ಮುಂದೆನೇ ಇಟ್ಕೋ. ಆಯ್ತು ರೀ ಸರ್. ಅವ ಬೇಡ ಅಂತಂದ್ಮೇಲೆ ನೀವು ಇಟ್ಕೋ ಅಂತಂದ್ಮೇಲೆ ನಿನ್ಗೇನು ತೊಂದರೆ? ಹಾಂ ರೀ. ರೊಕ್ಕಕ್ಕೇನಿಲ್ವಲ್ಲ ಅದಕ್ಕೆ? ಇಲ್ಲ ಇಲ್ರಿ. ರೊಕ್ಕ ಕೊಡ್ಬೇಕ ಅದಕ್ಕೆ? ಏನು ಮತ್ತೆ ಮುಂದೆ ನಮ್ದೇನು ಇದು ಮಾಡಿದ್ರೆ ಮತ್ತೇನು ವ್ಯಾಪಾರ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಏನ್ರಿ ಕೊಡಬೇಕಾಗ್ತದ್ರಿ, ಸುಮ್ಮನೆ ಹಂಗೆ ಕೊಡ್ತಾರೆ ಅವ್ರು. ಗಾಡಿ ಜಾಗ ಇಟ್ಕೊಳಕ್ಕೆ? ಹಾಂ ರೀ. ಎಷ್ಟು ನಿಂದು ಬಾಡಿಗೆ ಈಗ? ಈಗ 2000 ಅದ ರೀ ಸರ್. 2,000 ರೂಪಾಯಿ ಹಾಂ ರೀ. ಮನೆಗೆ? ಒಂದೇ ರೂಮ್ ಅದ ರೀ ಮತ್ತೆ. ಮನೆಗೆ? ಹ್ಞೂ. ಹ್ಞೂ ಕಾಸ್ಟ್ಲಿ ಏನ ಗುಲ್ಬರ್ಗ? ಹ್ಞೂ ರೀ. ಏರಿಯಾ ಡಿಪೆಂಡ್ ಸರ್. ಹಾಂ, ಚಲೋ ಏರಿಯಾದಾಗ ಅದಾರಲ್ರಿ, ಏರಿಯಾ ಮೇಲೆ ಡಿಪೆಂಡ್. ಮತ್ತೆ ಚಲೋ ಏರಿಯಾದಾಗ ಗಾಡಿಗೆ ಬಂದು ಮಂದಿ ತಗೋತಾರೇನ? ಚಲೋ ಏರಿಯಾದವ್ರು ಬರ್ತಾರೆ ಸರ್ ಅಲ್ಲಿ. ಅಲ್ಲಿ ಯಾಕೆ ಬರ್ತಾರೆ? ದೊಡ್ಡ ದೊಡ್ಡ ಮಂದಿ ಇರ್ತಾರಲ್ಲ ಸರ್. ದೊಡ್ಡ ದೊಡ್ಡ ಮಂದಿ ಗಾಡಿಯಾಗ ಬಂದು ತಗೋತಾರೆ? ಅವ್ರ ಮನ್ಯಾಗ ಮಾಡಕ್ಕಾಗಲ್ಲಲ್ರಿ. ಅಂದ್ರೆ ಇವು ಪಾರ್ಸಲೇ ಜಾಸ್ತಿ ಒಯ್ತಾರ್ರಿ ಸರ್. ನಾ ಮಾಡ್ತೀನಲ್ರಿ ಮನ್ಯಾಗ, ಪಾರ್ಸಲೇ ಜಾಸ್ತಿ ಒಯ್ತಾರ ಅಲ್ಲಿ ಏರಿಯಾದಾಗ. ಆಯಿತು, ಅದೇನು ಮಾಡ್ತೀವಿ ಮಾಡು. ಎಷ್ಟು ವ್ಯಾಪಾರ ಆಗ್ತದೆ ನಿನಗೆ ಗಾಡಿ ಆದರೆ? ಒಂದು 400-500 ರೂಪಾಯಿ ಆಗ್ತದೇನಾ? ಅಷ್ಟೇ ಆತಿರ್ಬೋದ್ರಿ ಸರ್. 500 ತನಕ ಆಗ್ಬೋದು. ಆಯಿತು, ನೀವು ಮಾಡು. ಬರೀ ರೊಟ್ಟಿ ಮಾಡ್ತೀಯ ಅಲ್ಲಿ? ಬೇರೆ ಮಾಡಂಗಿಲ್ಲ ಏನೀಗ ಗಾಡಿ ಮಾಡಿದ್ರೆ? ಇಲ್ಲ, ಮತ್ತೆ ಏನು ಭೀ ನಾ ಮಾಡ್ಕೋಬೋದ್ರಿ ಮತ್ತೆ ಮುಂದೆ. ಹಾಂ. ಆಯಿತು, ಸರಿ, ಅದು ಮಾಡು. ನಾ ಹೇಳ್ತೀನಿ, ಮಾಡಿಸ್ಕೊಡಕ್ಕೆ ಹೇಳ್ತೀನಿ ಹುಡುಗರಿಗೆ. ಒಂದು ತಿಂಗಳು ಆಗ್ತದೆ, 15 ದಿನ, ಒಂದು 20 ತಿಂಗಳ, 1 ತಿಂಗಳು ಆಗ್ತದೆ, 20 ದಿನ ಆಗ್ತದೆ. ಅದಾದ್ಮೇಲೆ ಮಾಡಿಸ್ಕೊಡ್ತಾರೆ. ಮಾಡ್ಬಿಟ್ಟು ಚಲೋ ಓದಿಸೋ 2 ಮಕ್ಕಳು. ಹಾಂ, ಓಕೆ, ಆಲ್ ರೈಟ್. ಹೆಣ್ಮಕ್ಳು ಸಾಮಾನ್ಯವಾಗಿ ಈ ರೀತಿ ಸ್ವಂತ ಉದ್ಯೋಗಕ್ಕೆ ಕೈ ಹಾಕೋದು ಗ್ರಾಮೀಣ ಭಾಗದಲ್ಲಿ ಹೊಸದೇನಲ್ಲ. ನಗರ ಭಾಗದಲ್ಲಿ ಸ್ವಯಂ ಉದ್ಯೋಗ ಅಂತಂದರೆ ದೊಡ್ಡ ಪಟ್ಟಣಗಳಲ್ಲಿ ಇಲ್ಲಿ ಹೂವು ಅಥವಾ ತರಕಾರಿ ಈ ಥರದಕ್ಕೆ ಸುಲಭವಾಗಿ ಶಿಫ್ಟ್ ಆಗ್ಬೋದು. ಬಟ್ ಸ್ಮಾಲರ್ ಟೌನ್ಸಲ್ಲಿ ಇಟ್ ಈಸ್ ನಾಟ್ ಈಸಿ, ಅದಕ್ಕೆ ಶಿಫ್ಟ್ ಆಗೋದು ಕಷ್ಟ. ಹಾಗಾಗಿ ಈಕೆ ತನ್ನ ಉದ್ಯೋಗವನ್ನು ತಾನು ಮಾಡ್ಕೋತೀನಿ ಅನ್ನೋದ್ರಿಂದ ಮಕ್ಕಳಿಗೋಸ್ಕರ ಇರೋದ್ರಿಂದ ಟ್ರೈ ಮಾಡೋಣ, ಆದರೆ ಆಗಬಹುದು. ಈಕೆಗೆ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಇದಾಗಿದ್ದರಿಂದ ಆ ಮಕ್ಕಳೇನಾರು ಅಪ್ಪಿ ಚೆನ್ನಾಗಿ ಓದಿದ್ದಾರೆ, ದಿ ನೆಕ್ಸ್ಟ್ ಜನರೇಷನ್ ವಿಲ್ ಬಿ ಡ್ಯಾಮ್ ಗುಡ್ ಅನಿಸತ್ತೆ. ದಿಸ್ ಲುಕ್ಸ್ ಲೈಕ್ ಎ ಇನ್ವೆಸ್ಟ್ಮೆಂಟ್ ಫಾರ್ ಎ ನೆಕ್ಸ್ಟ್ ಜನ್ರೇಷನ್ಗೆ ಇದ್ದಂಗೆ ಇದೆ. ಇದು ಬಂಡವಾಳ ಈಗೀಗಲ್ಲ, ಆಕೆ ಮಕ್ಕಳ ಮೇಲೆ ಬಂಡವಾಳ ಹಾಕ್ದಂಗೆ ಐತಿ. ಗೊತ್ತಿಲ್ಲ ಅದು ಏನಾಗ್ತದೋ ಏನೋ ಮುಂದೆ. ಭಗವಂತನೇ ಕಾಪಾಡಬೇಕು. ಇದ್ರೆ ನಾವು ನೋಡೋಣ, ಇಲ್ದಿದ್ರೆ ಇಲ್ಲ ಅಷ್ಟೇ. ಆಲ್ ರೈಟ್.